ಹೊಸಬ್ರು ಅಂದ ತಕ್ಷಣ ಒಂದಷ್ಟು ಬಿಡು ಇವ್ರು ಏನ್ ಮಾಡಬಹುದು ಅನ್ನೋ ಆಲೋಚನೆಗಳು ಇದ್ದೇ ಇರುತ್ತೆ. ಸೊ ನಮ್ಗೆ ಟೈಟಲ್ ಟೀಸರ್ ರಿಲೀಸ್ ಆಗೋವರೆಗೂ ಆ ಭಾವನೆ 100% ಎಲ್ರಿಗೂ ಇರುತ್ತೆ. ಬೇರೆ ಯಾಕೆ ನಮ್ಮ ಟೀಮಲ್ಲೇ ಇರುತ್ತೆ ಅದು. ಸೊ ಟೈಟಲ್ ಟೀಸರ್ ರಿಲೀಸ್ ಆದ್ಮೇಲೆ ಅಂದ ತಕ್ಷಣ ಒಂದಷ್ಟು ಫೋನ್ ಕಾಲ್ಗಳು ಬರಕ್ ಶುರು ಆಯ್ತು. ಅದಾದ್ಮೇಲೆ ಟೀಸರ್ ರಿಲೀಸ್ ಆಯ್ತು, ಅದು ದುಪ್ಪಟ್ಟಾಯ್ತು. ಈಗ ಸಾಂಗ್ಗಳು ಬಂತು ತುಂಬಾ ಫೋನ್ ಕಾಲ್ಸ್ ಬರ್ತಾ ಇದೆ. ಅಂದ್ರೆ ಯಾರು ಎಕ್ಸ್ಪೆಕ್ಟೇಷನ್ ಮಾಡಿದಿಲ್ಲ ಈ ತರ ಹೊಸಬ್ರು ಸಿನಿಮಾ ಅಂತೀರಾ, ಹೊಸ ಹೀರೋ, ಹೊಸ ಡೈರೆಕ್ಟ್ರು, ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ನೋಡ್ಬೇಕು ಅನಿಸ್ತಾ ಇದೆ ಅಂತ. ಬಟ್ ನನ್ನ ಆಸೆ ಏನಂದ್ರೆ ಈ ತರ ಕಂಟೆಂಟ್ಗಳು ಹೊರಗಡೆ ಲ್ಯಾಂಗ್ವೇಜ್ ಬಂದಿದ್ರೆ ಇನ್ನೂ ರೆಸ್ಪಾನ್ಸ್ ಜಾಸ್ತಿ ಇರೋದು. ಬಟ್ ಈಗಲೂ ತುಂಬಾ ಚೆನ್ನಾಗಿದೆ, ಅದು ಹ್ಯಾಪಿ ಇದೆ. ಕಾಸ್ಟಿಂಗು ಟೆಕ್ನಿಕಲ್ ಟೀಮು ನಿಮ್ ಬಲ ಅನ್ಬೋದ? 100%. ಅದಕ್ಕೆ ತುಂಬಾ ಹೆಮ್ಮೆ ಇದೆ. ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಕರೆಕ್ಟ್ ಆಗಿತ್ತು, ರಾಂಗ್ ಆಗ್ಲಿಲ್ಲ ಅನ್ನೋದು ಅದೊಂದು ಕಾನ್ಫಿಡೆನ್ಸ್. ಕಂಟೆಂಟ್ ರಿಲೀಸ್ ಆದ್ಮೇಲೆ ಯಾವ ತರ ಧೈರ್ಯ ಕ್ರಿಯೇಟ್ ಆಗಿದೆ ನಿಮ್ಗೆ? ಅಂದ್ರೆ ಯಾವ ತರ ರೀಚ್ ಆಗ್ಬೋದು ಆಡಿಯನ್ಸ್ಗೆ? ಅಂದ್ರೆ ಸ್ಕ್ರಿಪ್ಟ್ ಲೆವೆಲ್ ಇಂದಾನೆ ಒಂದು ಕಾನ್ಫಿಡೆನ್ಸ್ ಇತ್ತು. ಡಬ್ಬಿಂಗ್ ಕಾಪಿ ಬಂದಾಗ ಇನ್ನೊಂದ್ ತರ ಇತ್ತು. ಡಬ್ಬಿಂಗ್ ಆಗಿ ಈಗ ರೀ ರೆಕಾರ್ಡಿಂಗ್ ಸ್ಕೋರಿಂಗ್ ಎಲ್ಲ ಮುಗಿದ್ ಬಂದಿದ್ಮೇಲೆ ಅದು ದುಪ್ಪಟ್ಟಾಗಿದೆ. ಅಂದ್ರೆ 100% ಅಂತ ಹೇಳಕ್ಕಲ್ಲ, 1000% ಅಂತ ಹೇಳ್ಬೋದು. ಆ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ. 100% ಜನಕ್ಕೆ ಇಷ್ಟ ಆಗುತ್ತೆ, ಅವ್ರು ಮೆರೆಸ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅಂತ 100% ಇದೆ. ನಟರಾಜ್ ಅವರು ನೀವು ಹೇಗ್ ಸಿಂಕ್ ಆದ್ರಿ? ಅದು ಒಂದು ನಮ್ಮ ಗೊತ್ತಿರೋರ್ ಕಡೆಯಿಂದ ಒಂದು ಪರಿಚಯ ಆಗಿದ್ದು. ಸೊ ನಮ್ದು ಅವ್ರದ್ದು ಒಂದು 3-4 ವರ್ಷದ ಜರ್ನಿ ಈಗ ಪರಿಚಯ ಆದ್ಮೇಲೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮಗೆ ದಿನಾಗ್ಲೂ ಒಂದು ಸವಾಲೆ, ಒಂದು ಕನ್ನಡ ಸಿನಿಮಾ ರಿಲೀಸ್ ಮಾಡೋದು, ಅದನ್ನ ಪ್ರೇಕ್ಷಕರಿಗೆ ತಲುಪಿಸೋದು. ಹೌದು. ಕನ್ನಡಿಗರಿಗೆ ಎಟ್ ಎಂಡ್ ಆಫ್ ದ ಟೈಮ್, ರಿಲೀಸ್ ಟೈಮ್ ಅಲ್ಲಿ ಏನ್ ಹೇಳ್ತೀರಾ? ನಾನು ಹೇಳೋದೇನಂದ್ರೆ ಕನ್ನಡ ಸಿನಿಮಾ ಎಲ್ಲ ಸಿನಿಮಾವನ್ನು ನೋಡಿ, ಅದ್ರಲ್ಲೂ ಕರಿಕಡ ಬರ್ತಾ ಇದೆ, ಕರಿಕಡನು ನೋಡಿ, ನೀವು ಒಳಗಡೆ ಬಂದು ಹೊರಗಡೆ ಹೋಗೋಷ್ಟೊತ್ತಿಗೆ ನಿಮ್ಮ ಮನ್ಸಲ್ಲಿ ಒಂದು ಜಾಗ, ಕನ್ನಡದಲ್ಲೂ ಒಬ್ಬ ಹೊಸ ಹೀರೋ ಹುಟ್ಟುತ್ತಾ ಅನ್ನೋ ಒಂದು ಆಸೆ ಬೆಳವಣಿಗೆ ಎಲ್ಲ ನಿಮ್ಗೆ ಕಾಣುತ್ತೆ ಅನ್ನೋದು ನನ್ನ ಭರವಸೆ.